ಹುಣಸೂರು ತಾಲೂಕು ನಾಗರಿಕರ ಹಿತರಕ್ಷಣಾ ಸಮಿತಿರವರು ಪ್ರತಿಭಟನೆ ಮತ್ತು ಧರಣಿಯನ್ನು ಹುಣಸೂರಿನ ನಗರಸಭಾ ಕಚೇರಿಯ ಮುಂಭಾಗ ಮಾಜಿ ಶಾಸಕರಾದ ವಿ ಪಾಪಣ್ಣರವರು 2002-2003ನೇ ಸಾಲಿನಲ್ಲಿ ಹಿಂದುಳಿದ ವರ್ಗ ಮತ್ತು ದುರ್ಬಲ ವರ್ಗದವರಿಗೆ ಆಶ್ರಯ ಸಮಿತಿ ವತಿಯಿಂದ ಖಾಲಿ ನಿವೇಶನವನ್ನು ರತ್ನಪುರಿ ರಸ್ತೆಯಲ್ಲಿ 870 ಫಲಾನುಭವಿಗಳಿಗೆ ಗುರುತಿಸಿ ಮಾನ್ಯ ಜಿಲ್ಲಾಧಿಕಾರಿಯವರಿಂದ ಅನುಮೋದನೆ ಪಡೆದು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಆಶ್ರಯ ಸಮಿತಿ ವತಿಯಿಂದ 870 ಫಲಾನುಭವಿಗಳಿಗೆ 2004-2005ನೇ ಸಾಲಿನಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿದೆ. ಅಂತಹ ಫಲಾನುಭವಿಗಳಿಗೆ ನಗರಸಭಾ ವತಿಯಿಂದ ನಿವೇಶನವನ್ನು ಗುರುತಿಸಿ ಸೈಟ್ಗೆ ಸಂಬಂಧಪಟ್ಟ ಖಾತೆಯನ್ನು ಆಗಲಿ 22 ವರ್ಷಗಳಿಂದ ಮಾಡಿದ್ದ ಪ್ರಯುಕ್ತ ಇಂದು ಮೇಲ್ಕಂಡ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಹುಣಸೂರಿನ ನಗರಸಭಾ ಆಯುಕ್ತರಾದ ಶ್ರೀಮತಿ ಮಾನಸ ಅವರು ಆಗಮಿಸಿ ಪ್ರತಿಭಟನೆಯ ಮಾಡುತ್ತಿರುವುದನ್ನು ಉದ್ದೇಶಿಸಿ ಮಾತನಾಡುತ್ತಾ ಆದಷ್ಟು ಬೇಗ 870 ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ನಿವೇಶನವನ್ನು ಗುರುತಿಸಿ ಖಾತೆ ಮಾಡಿಕೊಡುವುದಾಗಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸ್ವಾಮಿಗೌಡ, ಉಪಾಧ್ಯಕ್ಷರಾದ ಇಂಟೆಕ್ ರಾಜು, ಕಾರ್ಯದರ್ಶಿ HK ಸುರೇಶ್, ಸಂಚಾಲಕರಾದ ಸೋಮಶೇಖರ್, ಮಾಜಿ ಪುರಸಭಾ ಸದಸ್ಯರಾದ HS ವರದರಾಜು ಹಾಗೂ ಫಲಾನುಭವಿಗಳು ಇನ್ನಿತರು ಹಾಜರಿದ್ದರು. ವರದಿ ಮಸೀಂ ಶರೀಫ್. 2025-26ನೇ ಸಾಲಿನ ತನಕ ಅಂದರೆ 22 ವರ್ಷಗಳು ಕಳೆದರೂ ಪುರಸಭೆ ಮತ್ತು ಇಂದಿನ ಹುಣಸೂರು ನಗರಸಭೆಯು ನಿನ್ನೆ ತನಕ ಫಲಾನುಭವಿಗಳು ಪಡೆದಿರುವ ಹಕ್ಕು ಪತ್ರಗಳಿಗೆ ಖಾತೆ ದಾಖಲು ಮಾಡಿ ಸ್ಥಳ ಗುರುತಿಸಿ ನಿವೇಶನಗಳನ್ನು ಸ್ವಾಧೀನ ನೀಡಿರುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಿವೇಶನ ರಹಿತ ಹಿಂದುಳಿದ ಮತ್ತು ದುರ್ಬಲ ವರ್ಗದವರಿಗೆ ಘೋರ ಅನ್ಯಾಯವಾಗಿರುತ್ತದೆ. ಇದನ್ನು ಖಂಡಿಸಿ ಹುಣಸೂರು ನಗರಸಭೆ ಕಚೇರಿಯ ಮುಂಭಾಗ ಬೃಹತ್ ಪ್ರತಿಭಟನೆ ಮತ್ತು ಧರಣಿಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಆದ್ದರಿಂದ ಅನ್ಯಾಯಕ್ಕೊಳಗಾಗಿರುವಂತಹ ನಿವೇಶನ ರಹಿತ ಹಿಂದುಳಿದ ಮತ್ತು ದುರ್ಬಲ ವರ್ಗದವರು ಮತ್ತು ಹುಣಸೂರು ನಗರ ವ್ಯಾಪ್ತಿಯ ನಿವೇಶನ ರಹಿತ ನಿವಾಸಿಗಳು ಬೃಹತ್ ಪ್ರತಿಭಟನೆ ಮತ್ತು ಧರಣಿ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅನ್ಯಾಯಕ್ಕೆ ಒಳಗಾಗಿರುವ 870 ಫಲಾನುಭವಿಗಳ ಸಾಮಾಜಿಕ ನ್ಯಾಯಕ್ಕಾಗಿ ಸಹಕರಿಸಬೇಕಾಗಿ ಮನವಿ ಮಾಡುತ್ತೇವೆ. ಪ್ರಕಟಣೆ: ಹುಣಸೂರು ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿ. ವಿಶೇಷ ಸೂಚನೆ: ಪ್ರತಿಭಟನೆಯ ನಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಬೇಕಾಗಿರುವುದರಿಂದ ಖಾಲಿ ನಿವೇಶನ ಹಕ್ಕುಪತ್ರದ ಮತ್ತು ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ತರಬೇಕಾಗಿ ಮನವಿ. ಈ ಹಕ್ಕುಪತ್ರದ ವಿಚಾರದಲ್ಲಿ ಯಾವುದೇ ಮಧ್ಯವರ್ತಿಗಳು ಹಣ ಕೇಳಿದರೆ ಸಮಿತಿಯ ಗಮನಕ್ಕೆ ತರುವುದು ಸೂಕ್ತ. ನೆನಪಿಡಿ, 30/1/2026 ಸಮಯ ಬೃಹತ್ ಪ್ರತಿಭಟನೆ ಮತ್ತು ಧರಣಿಯನ್ನ ಕೊಂಡಿದ್ದೀರಾ. ಉದ್ದೇಶ ಮತ್ತು ವಿಚಾರ ಎರಡೂ ಕೂಡ ಸ್ಪಷ್ಟವಾಗಿದೆ ಮತ್ತು ಸರಿ ಕೂಡ ಹೌದು. ಯಾಕೆಂದ್ರೆ ಹುಣಸೂರಿನ ಪ್ರಜೆಯಾಗಿ ನಾನು ಕೂಡ ನಿಮ್ಮಲ್ಲಿ ಇದ್ದೀನಿ ಅಂತ ಮೊದಲನೇ ಅಂಶನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎರಡನೇ ಅಂಶ ಏನು, 22 ವರ್ಷಗಳ ಹಿಂದೆ ನಮ್ಮ ಪಾಪಣ್ಣ ಸರ್ ಶಾಸಕರಾಗಿರೋ ಆ ಸಂದರ್ಭದಲ್ಲಿ 870 ಫಲಾನುಭವಿಗಳ ಒಂದು ಹಕ್ಕುಪತ್ರಗಳನ್ನ ವಿತರಣೆ ಮಾಡಿರ್ತೀರ. ಸೊ ಆ ಪಟ್ಟಿಯನ್ನು ಕೂಡ ನಾನು ಕಳೆದ 1 ವಾರದಿಂದ ಏನು ನನಗೆ ಮಾಹಿತಿ ಬಂದಾಗಿದ್ದ ಈ ಪ್ರತಿಭಟನೆ ಇದೆ ಅಂತ ಆ ಸಂಬಂಧವಾಗಿ ಫೈಲ್ಗಳನ್ನು ಮತ್ತು ನಾನು ಕೇಸ್ ಬರ್ತರ ನೇರ ಸಂಪರ್ಕದಲ್ಲಿ ಏನಾಗಿದೆ, ಯಾವ ಫಲಾನುಭವಿಗಳಿದ್ದಾರೆ, ಎಲ್ಲಿದೆ ಜಾಗ, ಎಲ್ಲಾ ಕಾರ್ಯಾಚರಣೆ ಕೂಡ ಪ್ರವೃತ್ತಿಯಾಗಿ ಮತ್ತು ಚುರುಕಾಗಿ ಮಾಡ್ತಾ ಇದ್ವಿ. ನಿಮ್ಮ 870 ಏನ್ ಫಲಾನುಭವಿಗಳ ಮೊದಲಿಗೆ ಮಾಡಿದ್ದು 870 ಫಲಾನುಭವಿಗಳಿಗೆ ಯಾವ ಜಾಗವನ್ನ ಆ ಸಂದರ್ಭದಲ್ಲಿ ಗುರುತಿಸಿದ್ರು ಅಂತ ನಾನು ನೋಡ್ಕೊ ಬಂದಿದ್ದೀನಿ. ತದನಂತರ ಮೊನ್ನೆ ದಿನ ಅದನ್ನೆಲ್ಲನೂ ಕೂಡ ಜೆಸಿಬಿ ಮತ್ತು ಟ್ಯಾಕ್ಸಿಂದ ನಮ್ಮ ಆರೋಗ್ಯ ಇಲಾಖೆಯಿಂದ ಕೆಲಸ ಮಾಡಿದ್ವಿ. ಒಂದು ಅಂಶ. ಎರಡನೇ ಅಂಶ, ನಮ್ಮ ಏನು ಆ ಫಲಾನುಭವಿಗಳಿಗೆ ಸಂಬಂಧಪಟ್ಟಂಗೆ ತದನಂತರ ಶಾಸಕ ಪಾಪಣ್ಣ ನಂತರ ಬಂದಂತ ಏನು ನಮ್ಮ ಆಶ್ರಯ ಸಮಿತಿಯ ಅಧ್ಯಕ್ಷರುಗಳಾಗಿದ್ದು ಅವರು ಏನು ನಡಾವಳಿಯಲ್ಲಿ ತೀರ್ಮಾನವನ್ನ ತಗೊಂಡಿದ್ದು ಮತ್ತು ಆ ನಡಾವಳಿಯಲ್ಲಿ ಯಾವ ಪ್ರಕ್ರಿಯೆ ಇದೆ ಅನ್ನೋದು ಕೂಡ ನಾನು ನೋಡ್ತಾ ಹೋಗಿದ್ದೀನಿ. ಈಗ ಕಳೆದ ನಾನು ಬಂದ ಅದೇ ಕಮಿಷನರ್ ಬಂದರೆ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು, ಆಶ್ರಯ ಸಮಿತಿ ಅಧ್ಯಕ್ಷರು ಈಗೀಗ ಕಾನ್ಫರ್ ಮಾಡಿ ಯಾರ್ಯಾರು ಈ ಒಂದು ಅರ್ಜಿಗಳನ್ನ ಆಹ್ವಾನ ಮಾಡಿದ್ರು. ಸೊ ಆ ಅರ್ಜಿಗಳನ್ನು ಕೂಡ ನಮ್ಮ ಆಶ್ರಯ ಸಮಿತಿಯ ಕೇಸ್ ಪರ್ಸನ್ ಮೂಲಕ ನಾವು ಕಾನ್ಫರ್ ಮಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅರ್ಜಿಗಳು ನಮ್ಮ ನಗರಸಭೆಗೆ ಬಂದಿತ್ತು. ಆ ಅರ್ಜಿಗಳನ್ನು ಕೂಡ ನಾನು ಈ
ಈ ಇದಾದ್ಮೇಲೆ ನಾನು ಆ ಅರ್ಜಿಗಳನ್ನೆಲ್ಲ ಸುದ್ದಿ ಮಾಡ್ತಾ ಇದ್ದೀನಿ, ಜೊತೆಗೆ ಪಟ್ಟಿನೂ ಕೂಡ ಮಾಡಿದ್ದೀನಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರೋ ಜಾಗವನ್ನ ನೋಡಿದಾಗ ಅದು ಲೇಔಟ್ ಫಾರ್ಮೇಶನ್ ಇದೆ, ಪ್ಲೇನ್ ರೋಡ್ ಆಗಿದೆ ಮತ್ತು ಕುಚ್ಚಲು ಗಿಡ ಸತ್ಯ ಎಲ್ಲವೂ ಕೂಡ ಬಂದಿದೆ. ನಾವು ಯಾವುದೇ ಒಂದು ಜಾಗವನ್ನ ಕೊಡ್ಬೇಕಾದ್ರೆ ನಗರಸಭೆಯ ಒಂದು ಕರ್ತವ್ಯನ ನಾವು ನಿಮ್ಗೆ ಹೇಳೋದು ತುಂಬಾನೇ ಮುಖ್ಯ ಆಗುತ್ತೆ. ನನ್ನ ಹತ್ರ ಇರೋದು ಅಲ್ಲಿ 870 ಫಲಾನುಭವಿಗಳ ಪಟ್ಟಿ, ಜೊತೆಗೆ ನಿಮ್ಮ ಹತ್ರ ಇರೋದು ಆ ಫಲಾನುಭವಿಗಳ ಒಂದು ಹಕ್ಕು ಪತ್ರಗಳು. ನಿಮ್ಮ ಹತ್ರ ಇರೋದು ಹಕ್ಕು ಪತ್ರಗಳು, ನನ್ನ ಹತ್ರ ಇರೋದು ಪಟ್ಟಿಗಳು. ಜಾಗ ಇದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಯಾಕಂದ್ರೆ ಖಂಡಿತ ಗೋಚರ ಆಗುತ್ತೆ. ಆದ್ರೆ ಆ ಜಾಗಕ್ಕೆ ಯಾರನ್ನ ಎಲ್ಲಿ ಕೂರಿಸ್ಬೇಕು ಅನ್ನೋದು ನನಗೆ ಮೊದಲ ಸಮಸ್ಯೆ. ಮತ್ತು ಆಸ್ ಎ ಆಫೀಸರ್ ಆಗಿ ನಾವು ಏಕಾಏಕಿ ನಿಮ್ಗೆ ಆಯ್ತು ನಾವು ಈ ಆಸ್ತಿ ಮಾಡ್ಕೊಡ್ತೀವಿ ಅಂತ ನಾವೇನಾದ್ರು ಇವತ್ತಿರೋ ಕ್ರಮದಲ್ಲಿ ಈ ಆಸ್ತಿ ಮಾಡ್ಕೊಂಡು ಎಲ್ಲೋ ಕೂರಿಸ್ತೀರಾ, ಗುರುತಿಸ್ಕೊಡ್ಬೇಕಾಗಿರೋದು ನಮ್ ಜವಾಬ್ದಾರಿ. ಗುರುತಿಸುವಿಕೆ ಕೂಡ ಹೇಗಾಗ್ಬೇಕು, ಅಲ್ಲಿ ನಿಮಗೆ ಏನು ನಿಮ್ಮ ಹಕ್ಕುಪತ್ರದಲ್ಲಿದೆ 20:30 ಮತ್ತು ಪೂರ್ವ ಪಶ್ಚಿಮ ಸೂಚಿಗಳು ಅವನ್ನೆಲ್ಲರೂ ಕೂಡ ಕ್ರಮಬದ್ಧವಾಗಿ ನಾವು ಮಾಡಿದ್ಮೇಲೆ ನಾವು ಕೊಡ್ಬೇಕು. ಈ ಎಲ್ಲಾ ಕಾರ್ಯಾಚರಣೆಗಳನ್ನ ಮಾಡ್ಬೇಕಂದ್ರೆ ನಾವು ಆಶ್ರಯ ಸಮಿತಿಗಳಿದ್ದು ಅಲ್ಲಿ ತೀರ್ಮಾನವನ್ನ ತಗೊಂಡ ನಂತರ ಖಂಡಿತವಾಗಿ ನಿಮ್ಮನ್ನ ಅದು ಏನು ನಿಮ್ಮ ಒಂದು ಒಟ್ಟಾಸೆ ಮತ್ತು ನಿಮ್ಮ ಎಲ್ಲಾರ್ಗು ನೋಡಿದಾಗ ನನಗಂತೂ ಖಂಡಿತ ಇದಕ್ಕೆ ಚುರುಕಾಗಿ ಖಂಡಿತ ನಾನು ಕೆಲಸವನ್ನ ಮಾಡ್ತೀನಿ, ಮಾಡ್ಲೇಬೇಕು ಅಂತ ಅನ್ಸಿದೆ. ಖಂಡಿತ ನಿಮ್ ಜೊತೆ ನಾನು ಇರ್ತೀನಿ. ಜೊತೆಗೆ ಈಗ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರೋದ್ರಿಂದ ಅವ್ರಿಗೊಂದು ಕೂಡ ತರ್ತೀನಿ. ತದನಂತರ ಆಶ್ರಯ ಸಮಿತಿ ಅಧ್ಯಕ್ಷರಿಗೂ ತಂದು ನಿಮ್ಮ ಏನು ಮನದಲ್ಲಿರುವಂತ ಈ ಒತ್ತಾಸೆ ಮತ್ತು ಕೆಲವು ತಾಯಂದ್ರೆ ಅಳ್ತಾ ಇದ್ದ ಖಂಡಿತ ಅಳಬೇಡಿಯಮ್ಮ, ಯಾವತ್ತೊಂದು ನಿಮ್ಮ ಜಾಗ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಏನು ಪ್ಲೇಸ್ ನೋಡ್ಕೊಂಡು ಅದು ಯಾವ್ದು ಏನು ಅಂತ ಪರ್ಫೆಕ್ಟ್ ಆದ್ಮೇಲೆ ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಅಂಶವನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ನಗರಸಭೆ ಯಾವಾಗಲೂ ಕೂಡ ಇರುತ್ತೆ. ದಯವಿಟ್ಟು ಯಾವುದೇ ರೀತಿ ನಗರಸಭೆ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ನಮ್ದು ನಗರಸಭೆ ಏನು ಹುಟ್ಟಿದಾದ್ರಿಂದ ಒಂದು ತಾಯಿಯವರೆಗೂ ಕೂಡ ಕೊಡುವಂತ ಒಂದು ಸರ್ವಿಸ್ ಯಂತ್ರ. ಯಾಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್, ಈ ಆಸ್ತಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ನಮ್ದು ಕಾರ್ಯವ್ಯಾಪ್ತಿ ಇದೆಯಲ್ಲ ನಗರಸಭೆ ತುಂಬಾ ಜಾಸ್ತಿ ಇದೆ. ಬಟ್ ಆ ನಂತರ ಮಾಡಲ್ಲ ಅಂತ ಖಂಡಿತ ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ನಾವು ನಗರಸಭೆ ಆಯುಕ್ತರಿಗೆ ಒಂದು ಕೆಲಸ ಅನ್ಕೊಳ್ಳಿ. ಖಂಡಿತ ನಿಮಗೆ ನ್ಯಾಯವನ್ನ ಒದಗಿಸೋದ್ರ ಜೊತೆ ನಾನು ಇರ್ತೀನಿ ಅಂತ ಸಂದರ್ಭದಲ್ಲಿ ದಯವಿಟ್ಟು ಧರಣಿಯನ್ನ ಮುಕ್ತಾಯಗೊಳಿಸ್ತೀನಿ. ಎಲ್ಲರೂ ವಿಚಾರವಾಗಿ ಬೆಂಬಲವಾಗಿ ಇರ್ತೀರ, ಉಳಿಸಿದ ನಾಗರಿಕರು ಅವ್ರಿಗೆ ನಿಜವಾಗ್ಲೂ ಕೂಡ ಅಭಿನಂದನೆ ಮತ್ತು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಉದ್ದೇಶ ಇದೆ, ಅದು ಸಫಲ ಆಗ್ಬೇಕು. ಥ್ಯಾಂಕ್ ಯು. ನಿಮ್ಮ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಸಂದರ್ಭದಲ್ಲಿ